ಮಾನ್ಯ ದಿವಸ ಅಮಿತ್ ಶಾ ಅವರು ಈ ದೇಶದ ಗೃಹ ಸಚಿವರು ಅತ್ಯಂತ ಮಹತ್ವದ ಹುದ್ದೆಯನ್ನು ಹೊಂದಿರತಕ್ಕಂಥವ್ರು ಮತ್ತು ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರತಕ್ಕಂಥವ್ರು ಸಹಿತ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಿರ್ವಹಿಸಿರ್ತಕ್ಕಂಥ ಸಂಸತ್ತಿನಲ್ಲಿ ನಿಂತು ಅದರಲ್ಲಿ ಲೋಕಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡ್ಯಾರ. ಏನಂದ್ರೆ ಈಗ ಇತ್ತಿತ್ತಲಾಗಿ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಅಂತ ಫ್ಯಾಷನ್ ಆಗಿದೆ ಅಂತ ಹೇಳ್ಯಾರ. ಫ್ಯಾಷನ್ ಅಂದ್ರೆ ಗೊತ್ತಾಗುತ್ತೆ ನಮಗೆಲ್ಲರೂ. ಫ್ಯಾಷನ್ ಅಂದ್ರೆ ವ್ಯಸನ, ಅದು ಒಂದು ಏನೋ ಒಂದು ಹಗುರವಾಗಿ ಮಾತಾಡ್ತಕ್ಕಂಥ ಮಾತು ಅಂತ ತಿಳ್ಕೊಂಡು ಬಹಳ ಒಂದು ತುಚ್ಛ ದೃಷ್ಟಿಯಿಂದ ಮಾತಾಡ್ಯಾರ. ಅದನ್ನು ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೀತೇವೆ. ಇದು ಯಾವ ಪಕ್ಷಕ್ಕೂ ಸೀಮಿತವಲ್ಲ, ಪಕ್ಷಾತೀತವಾಗಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಕ್ತ ಹಂಚಿಕೊಂಡು ಮತ್ತು ಅವರ ಸಂವಿಧಾನದ ಮೇಲೆ ಇರ್ತಕ್ಕಂಥ ಎಲ್ಲ ಜನಗಳು ಇಲ್ಲಿ ಸೇರಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದು ಅತ್ಯಂತ ಖಂಡನೀಯ. ಅವ್ರು ಏನು ಹೇಳ್ಯಾರ ಅಮಿತ್ ಶಾ ಅವರಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ನೀವು ಈ ಯಾವಾಗಲೂ 5-6 ಸಾರಿ ಹೇಳೋದಕ್ಕಿಂತ ಇದನ್ನೇ ನೀವು ಭಗವಾನ್ನ ಹೆಸರನ್ನು ನೆನೆದಿದ್ರೆ ನಿಮ್ಗೆ 7 ಜನ್ಮದ ಸ್ವರ್ಗ ಸಿಗ್ತಂತ ಹೇಳ್ಯಾರ. ಅಮಿತ್ ಶಾ ಅವರೇ, ನಾನೊಂದು ಮಾತು ಹೇಳ ಬಯಸ್ತೀನಿ. ನಮ್ಗೆ ಸ್ವರ್ಗ ನರಕ ಇವೆಲ್ಲ ನಿಮ್ಮಂಥ ಅಜ್ಞಾನಿಗಳಿಗೆ ಬೇಕಾಗುತ್ತೇವೇನೋ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಸ್ವರ್ಗ ನರಕ ಅನ್ನೋದೇ ಇಲ್ಲ. ಬಾಬಾ ಸಾಹೇಬ್ರೇ ನಮ್ಗೆ ದೇವರು, ಅವರೇ ನಮ್ಗೆ ಎಲ್ಲ ದಾರಿದೀಪ. ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲೇ ನಾವು ನಡೀತಾ ಇರೋರು ನಾವೆಲ್ಲ. ನಮಗದು ಬೇಕಾಗಿಲ್ಲ. ಅತ್ಯಂತ ಮಹತ್ವವಾದ ಖಂಡನೀಯ ವಿಷಯವೇನೆಂದರೆ, ಅವರು ಹೇಳಿರ್ತಕ್ಕಂಥ ಮಾತು ಏನು, ಯಾವ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿನೇ ಅವರು ಗೃಹ ಸಚಿವರಾಗ್ಯಾರ. ಮೊದಲು ಅಕಸ್ಮಾತ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟದೇ ಇದ್ದಿದ್ದರೆ ಇವರು ಗೃಹ ಸಚಿವರಾಗ್ತಾ ಇರಲಿಲ್ಲ. ಎಲ್ಲೋ ಒಂದು ಊರಿನಲ್ಲಿ ಒಂದು ಮೋಡಕ ಆರಿಸುವಂಥ ಅಡ್ಡಾಡ್ತಿತ್ತು. ಅವರ ಪ್ರಧಾನಮಂತ್ರಿಯಾದ ಮೋದಿ ಅವರು ಅದೇ ರೈಲ್ವೆ ಸ್ಟೇಷನ್ಲಿ ಚಹಾ ಮಾರ್ಕೊಂತ ಅಡ್ಡಾಡಬೇಕಾಗ್ತಿತ್ತು ಬಹುಶಃ. ಅಂಥ ಒಂದು ಸಂವಿಧಾನದ ಆಶ್ರಯದಲ್ಲಿ, ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಹಿಸಿಕೊಂಡು ಇಂಥ ಒಂದು ಅವಹೇಳನಕಾರಿ ಮಾತುಗಳ ಆಡಿದ್ದಕ್ಕೆ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ. ನಾವೆಲ್ಲ ಇವತ್ತಿನ ದಿವಸ ನೋಡಿದರೆ ಈ ದೇಶದಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದ್ದೇವೆ. ಇನ್ನೂ ಇದು ಯಾವ ಮಟ್ಟಕ್ಕೆ ಹೋಗುತ್ತೋ ಏನೋ, ಅದು ಎಲ್ಲಿಗೆ ಹತ್ತುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸುಮ್ಮನೆ ಹಗುರವಾಗಿ ಮಾತಾಡಕ್ಕಂಥ ವಿಷಯವಲ್ಲ ಇದು. ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರೇ ಸ್ಫೂರ್ತಿ, ಅವರೇ ದೇವರು. ನಮ್ಗೆ 7 ಜನ್ಮ ಅಲ್ಲ, 100 ಜನ್ಮ ಇದ್ದವರೆಗೆ ಅವರೇ ನಮ್ಗೆ ಸಾಕ್ಷಿ. ಸೂರ್ಯ ಚಂದ್ರ ಇರೋವರೆಗೂ ಅವರು ನಮ್ಗೆ ಅವರೇ ದೇವರು, ಅವರೇ ದಾರಿದೀಪ ಅಂತ ನಾವು ಹೇಳಬಯಸ್ತೀವಿ. ಅದಕ್ಕೆ ನಾವು ನಿಜವಾಗಲೂ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದಲೇ ನೀವೆಲ್ಲರೂ ನೀವು ಮಾಧ್ಯಮದಲ್ಲಿರ್ಬೋದು, ಮಾಧ್ಯಮ 4ನೇ ಅಂಗ ಅಂತಾರೆ ಪ್ರಜಾಪ್ರಭುತ್ವ, ಈ ಅಂಗ ನಡಿಬೇಕಾದ್ರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ. ಇವರು BJP ಉದ್ದೇಶ ಏನಂದ್ರೆ, ಹಿಂಗೆ ಅಗರವಾಗಿ ಏನೋ ಮಾತಾಡಿ ಸುಮ್ಮನೆ ಬಿಟ್ಟುಬಿಡೋದು ಅಂತ ಹೇಳ್ಬಿಡೋದು. ಅಕಸ್ಮಾತ್ ಇದಕ್ಕೆ ಯಾರು ಪ್ರತಿಭಟನೆ ಮಾಡಲಾರ್ದ ಅಥವಾ ಅದಕ್ಕೆ ಪ್ರತ್ಯುತ್ತರ ಕೊಡಲಾರ್ದ ಪ್ರತಿಕ್ರಿಯಿಸದೆ ಇರದಿದ್ದ ಸಮಯದಲ್ಲಿ ಅದರ ಬೇರೆ ರೀತಿಯಿಂದ ತಿರುಚಿ ಮತ್ತೆ ಅದು ಸಂವಿಧಾನದ ವಿರುದ್ಧವಾಗಿ, ಇವರ ಮೂಲ ಉದ್ದೇಶ ಇರೋದು ಸಂವಿಧಾನವನ್ನು ಅಸಕ್ತಗೊಳಿಸುವುದು, ಸಂವಿಧಾನದ ಉದ್ದೇಶಗಳನ್ನು ಸಾಧ್ಯವಾದಷ್ಟು ಅಳಕಿಸುವುದು ಮೂಲ ಉದ್ದೇಶ. ಬರೋಬರ್ತಾ ಹಂಗೆ ನಡೆದ್ರೆ ಅದು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಇಂದಕ್ಕೆ ಸಾಕಷ್ಟು ಜನ ಹೇಳ್ಯಾರ. ಈಗ ಇವ್ರ ಮನಸ್ಥಿತಿ ಏನು ಹೇಳುತ್ತಾ, ಈ ಒಂದು ಅವಹೇಳನಕಾರಿ ಮಾತು ಯಾರು ಅಮಿತ್ ಶಾ ಅವ್ರು ಹೇಳಿದ್ದ ಅವಹೇಳನಕಾರಿ ಮಾತು ಏನು ಅವ್ರ ಮನಸ್ಥಿತಿ ತೋರಿಸುತ್ತ. ಯಾವಾಗಲೂ ದಲಿತ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಬಡವರ, ಕೂಲಿ ಕಾರ್ಮಿಕರ, ಶ್ರಮಿಕರ ವಿರೋಧಿ ಆದಂಥ ಪಕ್ಷ ಇಂಥ ಮಾತುಗಳನ್ನು ಆಡುತ್ತೆ. ಅಂದ್ರೆ ಅವ್ರಿಗೇನು ಮತ್ತೇನಂದ್ರೆ ಅವ್ರು ಒಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಅಂದೇ ಇಲ್ಲ ಅಂತ ಮಾತು ತಿರುಚಿ ಹೇಳೋದ್ರಿಂದ ಅಮಿತ್ ಶಾ ಇರೋ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ಇದು ರೆಕಾರ್ಡ್ ಆಗಿದೆ. ಅದಕ್ಕೆ ಡಾಕ್ಟರ್ ಅಮಿತ್ ಶಾ ಅವರಿಗೆ ನಾವೊಂದು ಎಚ್ಚರಿಕೆ ಮಾತನ್ನು ಕೊಡ್ತೀವಿ. ಏನಂದರೆ, ಬೇರೆ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪಕ್ಷಕ್ಕೆ ಏನೋ ಮಾತಾಡಿ ದಕ್ಷಿಕೊಂಡಾಗ ಇಲ್ಲಿ ಸಾಧ್ಯ ಇಲ್ಲ. ಇದನ್ನು ನೀವು ಕ್ಷಮೆಯಾಚನೆ ಮಾಡೋದಲ್ದ, ಕ್ಷಮೆಯಾಚನೆ ಬೇಕಾಗಿಲ್ಲ ನಮ್ಗೆ. ಈ ಮೋದಿಯವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ, ಅವರಿಗೆ ಒಂದು ಮನವಿಯನ್ನು ಮಾಡ್ತೀವಿ. ಈ ಒಂದು ಅವಹೇಳನಕಾರಿಯಾಗಿ ಮಾತಾಡಿದ್ದಕ್ಕೆ ಅಮಿತ್ ಶಾನನ್ನು, ಈ ದುರಾಂಕಾರಿ ಅಮಿತ್ ಶಾನನ್ನು ಸಚಿವ ಸಂಪುಟದಿಂದ ಕಿತ್ತೊಗಿಬೇಕು.
he has to be dismissed from the cabinet. ಫಸ್ಟ್ ಮೊದಲನೇದಾಗಿ. ಎರಡನೇದಾಗಿ ದೇಶದ ಕ್ಷಮೆ ಕೇಳಬೇಕು. ಕೇವಲ ಅಮಿತ್ ಶಾ ಒಬ್ಬರಲ್ಲ, ಅವರ ನಾಯಕರಾದಂಥ ಮೋದಿಯವರು ಮತ್ತು ಅವರ ಸಂಪುಟ ಸಚಿವರು, ಅವರ ಮಾತೃ ಸಂಸ್ಥೆ ಇದಲ್ಲ ಆರ್ ಎಸ್ ಎಸ್ಸಿನ ಹಿನ್ನೆಲೆಯಿಂದ ಬರ್ತಕ್ಕಂಥ ಮಾತುಗಳಿವೆಲ್ಲ. ಆರ್ ಎಸ್ ಎಸ್ನಿಂದ ರೂಪಿತಗೊಂಡಂಥ ಮಾತುಗಳು ಮತ್ತು ಎಲ್ಲ ವಿಷಯಗಳು ಎಲ್ಲರೂ ಏನಾದರೂ ಸಂವಿಧಾನ ವಿರೋಧಿ, ದಲಿತ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಬಡವರ ವಿರೋಧಿ, ಕಾರ್ಮಿಕರ ವಿರೋಧಿ ಅಂದ್ರೆ ಶೋಷಿತ ಸಮುದಾಯಗಳ ವಿರುದ್ಧ ಯಾರು ಮಾತಾಡ್ತಾರೋ ಅವರೆಲ್ಲ ಆರ್ ಎಸ್ ಎಸ್ ಪ್ರೇರಿತ ಸಂಘದಿಂದ, ಆರ್ ಎಸ್ ಎಸ್ ಸಂಘ ಪರಿವಾರದಿಂದ ಪ್ರೇರಿತರಾದಂಥ ವ್ಯಕ್ತಿಗಳು ಮತ್ತು ಮಾತುಗಳಿವೆಲ್ಲ. ಅದಕ್ಕೆ ನಮ್ಮ ಉದ್ದೇಶ ಇಷ್ಟೇ, ಇಂಥ ಪ್ರಜಾಪ್ರಭುತ್ವ ದೇಶದಲ್ಲಿ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಪವಿತ್ರ ಸಂವಿಧಾನದ ಅಡಿಯಲ್ಲಿನೇ ನಾವು ಇಡೀ ದೇಶ ಈ ಆಡಳಿತ ನಡೆಸುತ್ತಾ ಇದೆ. ಆ ಆಡಳಿತದ ಭಾಗವಾಗಿದ್ದ ಪ್ರಮುಖ ಖಾತೆಯನ್ನೇ ಹೊಂದಿರತಕ್ಕಂಥ ಅಮಿತ್ ಶಾ ಅವರು ಇಂಥ ಅವಹೇಳನಕಾರಿ ಮಾತು ಹೇಳಿದ್ದು ನಿಜವಾಗಲೂ ಇಡೀ ದೇಶನೇ ನೋಡ್ತಾ ಇರುತ್ತೆ. ದೇಶದಲ್ಲಿ ಖಂಡನೆ ಎಲ್ಲ ಕಡೆ, ಇಡೀ ದೇಶಾದ್ಯಂತ ಪ್ರತಿಭಟನೆಗಳು, ಎಲ್ಲಿ ಬೇಕಲ್ಲೇ ಪ್ರೆಸ್ ಮೀಟ್ಗಳು ಸಾಕಷ್ಟು, ಇನ್ನೂ ಇದು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಹೇಳಿಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಸಹಿತ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಸಹಿತ ಇದನ್ನು ಖಂಡಿಸೋದಲ್ಲದೆ ಮೋದಿಯವರಿಗೆ, ಪ್ರಧಾನಮಂತ್ರಿ ಮೋದಿಯವರಿಗೆ ನಾವು ಮನವಿ ಅನ್ನೋದಕ್ಕಿಂತ ಅವರಿಗೆ ಒಂದು ಎಚ್ಚರಿಕೆ ಇಟ್ಟುಕೊಳ್ಳೋದಕ್ಕಿಂತ ಅವರನ್ನು ಕಿತ್ತಾಕಿ ಗಡಿಪಾರ ಸಹಿತ ಮಾಡಬೇಕಂತ ನಮ್ಮ ಈ ವೇದಿಕೆ ವತಿಯಿಂದ ಕಳಕಳಿಯ ಮನವಿಯನ್ನು ಮಾಡುತ್ತಾ, ಮತ್ತು ಇನ್ನೂ ನಾವು ಇದು ಮೊದಲನೇ ಹಂತ, ನಮ್ಮ ಹೋರಾಟದ ಮೊದಲನೇ ಹಂತ ಪ್ರತಿ ಮಾಧ್ಯಮ ಪತ್ರಿಕಾಗೋಷ್ಠಿ. ಮುಂದೆ ನಾವೊಂದು ಕೆಲವೊಂದು ವಿಚಾರಗಳನ್ನು ಮಾಡಿ ನಮ್ಮ ವಿವಿಧ ಪ್ರಗತಿಪರ ಸಂಘಟನೆಗಳೊಂದಿಗೆ, ಚಿಂತಕರೊಂದಿಗೆ ಮತ್ತು ಎಲ್ಲ ಸಮುದಾಯದ ತುಳಿತಕ್ಕೊಳಪಟ್ಟಂಥ ಮತ್ತು ಸಂವಿಧಾನ ಪರವಾಗಿ ಇರತಕ್ಕಂಥ ಎಲ್ಲ ಸಮುದಾಯಗಳೊಂದಿಗೆ ನಾವು ಚರ್ಚೆ ಮಾಡಿ ಇನ್ನು ಮುಂದಿನ ನಮ್ಮ ಹೋರಾಟ ರೂಪವನ್ನು ನಿರೂಪಿಸಿ ಅದನ್ನು ತಮ್ಮ ಗಮನಕ್ಕೆ ತಂದು ಆಮೇಲೆ ಅದನ್ನು ಕಾರ್ಯಗತಗೊಳಿಸ್ತೀವಿ ಅಂತ ಹೇಳಿ ನನ್ನ ಒಂದೆರಡು ಮಾತು ಮುಗಿಸ್ತೇನೆ.